ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತಯಾಚನೆಗೆಂದು ಮನೆ ಮನೆಗೆ ತೆರಳಿದಾಗ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು ಗೆಲುವು ಸಾಧಿಸಲಿದ್ದಾರೆ. ಮೇ 2ರಂದು ರಾಹುಲ್ ಗಾಂಧಿ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಲಿದ್ದು ಬೃಹತ್ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ನನಗೆ ಭಾಳ ಸಂತೋಷ. ಶಿವಮೊಗ್ಗ ಸಿಟಿಯಲ್ಲಿ ಇವತ್ತು ಭಾಳ ಅದ್ಭುತವಾಗಿ ನನಗನ್ಸುತ್ತೆ ಇತಿಹಾಸನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನಮ್ಮ ಮುಖಂಡರು ಎಲ್ಲರೂ ಕೂಡ. ಮನೆ ಮನೆಗೆ ಹೋಗಿ ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಭಾಳ ವಿಶ್ವಾಸದಿಂದ ಗೌರವದಿಂದ ಕಂಡಿದ್ದಾರೆ ಜನರು. ಅವರೇ ಕರೆದು ಇಲ್ಲ ನೀವು ಕಾಫಿ ಕುಡ್ಕೊಂಡು ಹೋಗಿ ಹಾಲು ಕುಡ್ಕೊಂಡು, ಯೂಶ್ವಲಿ ಏನಾಗ್ತದೆ ಈ ಟೌನಲ್ಲಿ ಮತದಾರ ಬಂದರು ಅಂದರೆ ಹೊರಗಡೆ ನಿಲ್ಲಿಸ್ಕೊಂಡು ಹಾಗೆ ಅಲ್ಲಿಂದ ಆಚೆ ಹಾಕಿಬಿಡ್ತಾರೆ. ಆದರೆ ಅವ್ರ ವಿಶ್ವಾಸ ಭಾಳ ಮುಖ್ಯ ಆಗ್ತದೆ. ಇಲ್ಲ ಇವತ್ತು ನಾವು ಸಹಕಾರ ತೊಗೊಂಡಿದ್ದೀವಿ, ಅದು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು ಕೆಲವರಿಗೆ, ಮತ್ತು ಹೆಣ್ಮಕ್ಳು ವಿಶೇಷವಾಗಿ ಬಸ್ಸಲ್ಲಿ ಓಡಾಡ್ತಕ್ಕಂಥ ಎಕ್ಸ್ಪ್ರೆಸ್ ಮಾಡ್ತಾರೆ. ಎಕ್ಸ್ಪ್ರೆಸ್ ಮಾಡೋದೇ ನಿಮಗೆ ಕಾನ್ಫಿಡೆನ್ಸ್. ಏನು ನಮಗೂ ಕೂಡ ಖುಷಿ ಆಗ್ತದೆ. ಎಲ್ಲ ಲೀಡರ್ಸು ಕೂಡ ಹೋದಾಗೆಲ್ಲ ಇಲ್ಲ ನಾವು ಅಂದ್ಕೊಂಡಿರಲಿಲ್ಲ ಮಧುವರೇ, ಈ ಥರ ರೆಸ್ಪಾನ್ಸು ಮತದಾರರಿಂದನೂ ಬರ್ತದೆ. ಗ್ರಾಮೀಣ ಭಾಗದಲ್ಲಿ ಬರೋದು ಸಹಜ, ಆದರೆ ಈವನ್ ಸಿಟಿಯಲ್ಲೂ ಬರ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ನನಗನ್ಸುತ್ತೆ. ವಿಶ್ವಾಸ ಇದೆ. ಯಾರು ಏನೇ ಟೀಕಾ ಟಿಪ್ಪಣಿ ಮಾಡಿ ವಿರೋಧ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರು ಹೇಳಿದ್ದಾರೆ, ಒಂದು ದಿವಸ 1.5 ಲಕ್ಷದಲ್ಲಿ ಗೆಲ್ತೀವಿ, 2 ಲಕ್ಷ 3.5 ಲಕ್ಷಕ್ಕೆ ಬಂದಿದ್ದಾರೆ. ಏನು ತೊಂದರೆ ಏನಿಲ್ಲ, ತಗೊಳ್ಳಿ, ಜನರು ಕೊಟ್ಟರೆ ಏನು ತೊಂದರೆ ಏನಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ಲಿ ವೆರಿ ಹ್ಯೂಜ್ ಮಾರ್ಜಿನ್ ಇದರೊಳಗೆ ಗೆಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಭಾಳ ಸಂತೋಷ ಆಗಿದೆ. 2ನೇ ತಾರೀಕು ರಾಹುಲ್ ಗಾಂಧಿಯವರು ಶಿವಮೊಗ್ಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. 12 ಗಂಟೆಯಿಂದ 1:30 ಸಮಯ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಫ್ರೀಡಮ್ ಪಾರ್ಕಲ್ಲೇ ಮಾಡಬೇಕು ಅಂಥೇಳಿ ತೀರ್ಮಾನ ಆಗಿದೆ. ಶಿವಮೊಗ್ಗ ಸಿಟಿ, ಗ್ರಾಮಾಂತರ, ಶಿಕಾರಿಪುರ, ಭದ್ರಾವತಿ ಇದನ್ನು ಇಷ್ಟು ಪ್ರಾಮಿನೆಂಟಾಗಿ ಒಂದು ಕಾನ್ಸಂಟ್ರೇಟ್ ಮಾಡಿ ತುಂಬ ಜನರು ಸೇರ್ತಾರೆ. ಶಕ್ತಿ ಮೀರಿ ಅದನ್ನು ಮುಂದೆ ಅಪ್ಡೇಟನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ.